ಸ್ನೇಹಿತರೆ, ಕೇವಲ 72 ಗಂಟೆಗಳಲ್ಲೇ ಭಾರತ ಮಾಡಿದ ಪ್ರತಿದಾಳಿ ಇಸ್ಲಾಮಾಬಾದ್ನ ಮಾತ್ರವಲ್ಲ, ವೈಟ್ ಹೌಸ್ವರೆಗೂ ಎಲ್ಲರನ್ನೂ ಆಘಾತಕ್ಕೊಳಗಾಗಿಸಿತು. ಭಾರತ ತನ್ನ ನಿಲುವನ್ನು ಸ್ಪಷ್ಟವಾಗಿ ಹೇಳಿ, ಪಾಕ್ ಆಕ್ರಮಿತ ಕಾಶ್ಮೀರ ಪಿಒಕೆ ಮೇಲೆ ಅತ್ಯಂತ ದೊಡ್ಡ ಕ್ರಮಕ್ಕೆ ಕೈ ಹಾಕಿತು. ಪ್ರಧಾನಿ ಮೋದಿ ಘೋಷಿಸಿದರು, ಉಗ್ರವಾದಕ್ಕೆ ಜಗತ್ತಿನಲ್ಲಿ ಯಾವುದೇ ಸ್ಥಾನವಿಲ್ಲ ಅಂತ ಯೋಚನೆಗಳನ್ನು ಹೊತ್ತವರನ್ನು ಒರೆಸಿ ಹಾಕುವ ಸಮಯ ಬಂದೇ ಬಿಟ್ಟಿದೆ. ಸ್ಯಾಟಲೈಟ್ ಚಿತ್ರಗಳು, ಬಿಚ್ಚಿಟ್ಟ ರಹಸ್ಯಗಳು ಅಮೆರಿಕವನ್ನು ಆಶ್ಚರ್ಯಕ್ಕೆ ಒಳಗಾಗಿಸಿದವು. ಅಮೆರಿಕದ ಗುಪ್ತಚರ ಮಾಹಿತಿ ಪ್ರಕಾರ ಭಾರತ ಪಿಒಕೆಯಲ್ಲಿ ತನ್ನ ಅತಿದೊಡ್ಡ ಸೇನಾ ಕಾರ್ಯಾಚರಣೆಗೆ ಸಿದ್ಧವಾಗಿದೆ. ಈ ಸಿದ್ಧತೆಗಳು ಪಾಕಿಸ್ತಾನ, ಟರ್ಕಿಗಳ ರಾಜಕೀಯ ಸೇನಾ ವ್ಯವಸ್ಥೆಗಳ ಮೇಲೆ ಆಳವಾದ ಪ್ರಭಾವ ಬೀರಿವೆ. ಭಾರತ ತನ್ನ ಸೇನಾ ಶಕ್ತಿಯನ್ನು ಬಲಪಡಿಸಿ ವೇಗದ ಕ್ರಮಗಳೊಂದಿಗೆ ಶತ್ರು ರಾಷ್ಟ್ರಗಳಲ್ಲಿ ಭಯವನ್ನು ಹುಟ್ಟಿಸಿತು. ಕಾಬೂಲ್ನಿಂದ ಬಂದ ಪ್ರಕಟಣೆ ಇಸ್ಲಾಮಾಬಾದ್ನಲ್ಲಿ ದುಗಟದ ಅಲೆಯನ್ನು ಹರಡಿಸಿತು. ತಾಲಿಬಾನ್ನ ನಿರ್ಧಾರ ಪಾಕಿಸ್ತಾನದ ಆಶಯಗಳನ್ನು ಛಿದ್ರಗೊಳಿಸಿ ಅದರ ಭದ್ರತಾ ವ್ಯವಸ್ಥೆಗೆ ದೊಡ್ಡ ಹೊಡೆತ ಬೀಳಿಸಿತು. ಅತಿದೊಡ್ಡ ತಿರುವು ಇಸ್ರಾಯೇಲ್ ನೀಡಿತು. ಭಾರತಕ್ಕಾಗಿ ತನ್ನ ಆಯುಧ ಗೋದಾಮುಗಳನ್ನು ತೆರೆದು ಅತ್ಯಾಧುನಿಕ ತಂತ್ರಜ್ಞಾನಗಳು, ಕ್ಷಿಪಣಿಗಳನ್ನು ಒದಗಿಸಿತು. ಇಸ್ರಾಯೇಲ್ನ ಐಸ್ ಬ್ರೇಕರ್ ತಂತ್ರಜ್ಞಾನ, ವಿಶೇಷ ದಾಳಿ ಕ್ಷಿಪಣಿಗಳು ಭಾರತಕ್ಕೆ ರಹಸ್ಯವಾಗಿ ತಲುಪಿದವು. ಭಾರತ ಈ ಆಯುಧಗಳನ್ನು ಬಹಿರಂಗವಾಗಿ ಸಿದ್ಧಪಡಿಸುತ್ತಾ ಇಸ್ಲಾಮಾಬಾದ್, ಅಂಕಾರಾಗಳಿಗೆ ಸಂದೇಶ ಕಳಿಸಿತು. ಕೇವಲ ಭಾರತದ ಕ್ರಮಗಳ ಮೇಲಷ್ಟೇ ಅಲ್ಲ, ಅವುಗಳ ಸಮಯದ ಮೇಲೂ. ಏಕೆಂದರೆ ಭಾರತ 48 ಗಂಟೆಗಳಲ್ಲೇ ಇತಿಹಾಸಾತ್ಮಕ ಕ್ರಮಕ್ಕೆ ಕೈ ಹಾಕುತ್ತದೆಂದು ಸ್ಪಷ್ಟಪಡಿಸಿತು. ಭಾರತ 4 ಗುರಿಗಳನ್ನು ಗುರುತಿಸಿ ಅವನ್ನು ನಾಶಪಡಿಸುವ ಸಿದ್ಧತೆಗಳನ್ನು ಪೂರ್ಣಗೊಳಿಸಿತು. ಪಿಒಕೆಯಲ್ಲಿ ಭಾರತದ ವಿಶೇಷ ಪಡೆಗಳು ಪ್ರವೇಶಿಸಿ ಪಾಕ್ ಸೇನೆಯನ್ನು ಕದಲಿಸಿದವು. ಚೌಕಿಗಳು ಖಾಲಿಯಾಗುತ್ತಿವೆ, ಸೈನಿಕರು ಹಿಂದೆ ಸರಿಯುತ್ತಿದ್ದಾರೆ. ಜನರಲ್ ಮುನೀರ್ ಭಯದಿಂದ ತನ್ನ ರಕ್ಷಣೆಗಾಗಿ ಹುಡುಕಾಡುತ್ತಿದ್ದಾರೆ. ಭಾರತ 3 ಸೇನೆಗಳನ್ನು ಅತ್ಯಧಿಕ ಎಚ್ಚರಿಕೆ ಸ್ಥಿತಿಯಲ್ಲಿ ಇರಿಸಿ ರಕ್ಷಣಾತ್ಮಕ ಸ್ಥಾನವನ್ನು ಬಿಟ್ಟು ದಾಳಿ ಮೋಡ್ಗೆ ಬದಲಾಯಿಸಿತು. ಭಾರತ ತನ್ನ ಆಕಾಶ ಮಾರ್ಗವನ್ನು ಸೀಮಿತಗೊಳಿಸಿ ಪಶ್ಚಿಮ ಪ್ರದೇಶಗಳಲ್ಲಿ ಅಂತಾರಾಷ್ಟ್ರೀಯ ವಿಮಾನಗಳಿಗೆ ಅನುಮತಿ ನಿರಾಕರಿಸಿತು. ಇದು ದೊಡ್ಡ ಸೇನಾ ಅಭಿಯಾನಕ್ಕೆ ಮುನ್ನ ತೆಗೆದುಕೊಳ್ಳುವ ಕ್ರಮ. ಅಮೆರಿಕದ ಎಚ್ಚರಿಕೆ ಪ್ರಕಾರ ಭಾರತ ಹಿಂದಿನ ಅಭಿಯಾನಗಳನ್ನು ಮೀರಿಸುವ ದೊಡ್ಡ ಕ್ರಮಕ್ಕೆ ಸಿದ್ಧವಾಗುತ್ತಿದೆ. ಪಾಕಿಸ್ತಾನ, ಟರ್ಕಿಗಳಿಗೆ ತಲುಪದ ತಂತ್ರಜ್ಞಾನ, ಸಂಪನ್ಮೂಲಗಳೊಂದಿಗೆ ಅಮೆರಿಕದ ಉಪಗ್ರಹ ಚಿತ್ರಗಳು ಭಾರತದ ಸೇನಾ ಚಲನೆಗಳು ದ್ವಿಗುಣಗೊಂಡಿವೆಯೆಂದು ತೋರಿಸಿದವು. ಭಾರತ ತನ್ನ ಆಕಾಶ ರಕ್ಷಣಾ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸಿ ಬ್ರಹ್ಮೋಸ್ ಕ್ಷಿಪಣಿ ಅತಿದೊಡ್ಡ ಟ್ಯಾಂಕ್ ಪಡೆಯನ್ನು ಗಡಿಗಳ ಕಡೆಗೆ ಚಲಾಯಿಸಿತು. ಇದು ಭಾರತದ ಸಹನೆಯನ್ನು ದೌರ್ಬಲ್ಯವೆಂದು ತಪ್ಪಾಗಿ ಅರ್ಥೈಸಿಕೊಂಡ ರಾಷ್ಟ್ರಗಳಿಗೆ ಸಂದೇಶ. ಈ ಸಿದ್ಧತೆಗಳು ದೀರ್ಘಕಾಲೀನ ಯೋಜನೆಯ ಭಾಗ. ಭಾರತ ಸರಿಯಾದ ಸಮಯಕ್ಕಾಗಿ ಕಾಯುತ್ತಾ ಡಿಲ್ಲಿ ಘಟನೆಯೊಂದಿಗೆ ಕೊನೆಯ ಗೆರೆಯನ್ನು ದಾಟಿತು. ರೆಡ್ ಕೋರ್ಟ್ ಬಳಿ ಸ್ಫೋಟ ಭಾರತದ ಯೋಜನೆಯನ್ನು ಬದಲಿಸಿ ಗುಪ್ತಚರ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸಿತು. ಕಾಬೂಲ್ ಸಂದೇಶ ಪಾಕಿಸ್ತಾನದ ಯೋಜನೆಯನ್ನು ಛಿದ್ರಗೊಳಿಸಿ ಜನರಲ್ ಮುನೀರ್ಗೆ ನಿದ್ರೆಯನ್ನೇ ಕಸಿದುಕೊಂಡಿತು. ಪಾಕ್ ಸೇನೆ ಮುಂದೆ ಹೋಗಲಿಲ್ಲ, ಹಿಂದೆ ಸರಿಯಲಿಲ್ಲ. ಭಾರತ 2 ಬದಿಗಳಲ್ಲಿ ಒತ್ತಡ ಉಂಟುಮಾಡಿತು. ಭಾರತದ ವಿಶೇಷ ಪಡೆಗಳು ಪಿಒಕೆಯಲ್ಲಿ ಬಲಪಡಿಸಲ್ಪಟ್ಟು ಪಾಕ್ ಚೌಕಿಗಳನ್ನು ಖಾಲಿ ಮಾಡಿಸಿದವು. ಈ ಬಾರಿ ಭಾರತ ಒತ್ತಡವನ್ನು ಪೂರ್ಣ ಫಲಿತಾಂಶದವರೆಗೆ ಕೊಂಡೊಯ್ಯುತ್ತದೆ. ಇಸ್ರಾಯೇಲ್ ಆಯುಧಗಳು ಪಾಕಿಸ್ತಾನ, ಟರ್ಕಿಗಳನ್ನು ಭಯದ ನೆರಳಿಗೆ ತಳ್ಳಿವೆ. ಐಸ್ ಬ್ರೇಕರ್ ತಂತ್ರಜ್ಞಾನದೊಂದಿಗೆ ಭಾರತ ಗಡಿ ಪ್ರದೇಶಗಳಲ್ಲಿ ಲಾಂಚರ್ಗಳನ್ನು ಸಕ್ರಿಯಗೊಳಿಸಿತು. ಅವು ಕೆಲವೇ ಕ್ಷಣಗಳಲ್ಲಿ ಗುರಿಯನ್ನು ಲಾಕ್ ಮಾಡಬಲ್ಲವು. ಕ್ಷಿಪಣಿ ವ್ಯವಸ್ಥೆಯನ್ನು ಸಕ್ರಿಯ ಸ್ಥಿತಿಗೆ ತಂದಿತು. ಇದು ಮೊದಲ ಬಾರಿಗೆ ಭಾರತ ಇಂಥ ಮಟ್ಟದ ಸಿದ್ಧತೆಗಳನ್ನು ಬಹಿರಂಗವಾಗಿ ಮಾಡುತ್ತಿದೆ. ರಕ್ಷಣಾ ತಜ್ಞರ ಅಭಿಪ್ರಾಯದಂತೆ ಭಾರತದ ಸಿದ್ಧತೆಗಳ ಹಿಂದೆ ಕೇವಲ ಪ್ರತೀಕಾರವಲ್ಲ, ದೀರ್ಘಕಾಲೀನ ಅಪಾಯಗಳನ್ನು ಒರೆಸಿ ಹಾಕುವ ಉದ್ದೇಶವೂ ಇದೆ. ఢిల్లీ ದಾಳಿ ಕೊನೆಯ ಜ್ವಾಲೆಯಾಯಿತು. ಅದು ಭಾರತದ ಸಂಪೂರ್ಣ ಸೇನಾ ರಚನೆಯನ್ನು ಒಂದೇ ದಾರಿಗೆ ಕಟ್ಟಿತು. ಈಗ 3 ಸೇನೆಗಳು ಒಂದೇ ಗುರಿಯ ಮೇಲೆ ಕಣ್ಣಿಟ್ಟಿವೆ. ಭಾರತ ಬಹುಮುಖಿ ದಾಳಿಗೆ ಪೂರ್ಣ ಸಮರ್ಥವಾಗಿದೆ. ಪಶ್ಚಿಮ ಆಕಾಶ ಮಾರ್ಗವನ್ನು ಸೀಮಿತಗೊಳಿಸುವುದು ಸಾಮಾನ್ಯ ಕ್ರಮವಲ್ಲ. ಇದು ದೊಡ್ಡ ಮಟ್ಟದ ಆಕಾಶ ದಾಳಿ ಅಥವಾ ರಹಸ್ಯ ಮಿಷನ್ಗೆ ಸಿದ್ಧತೆಯಲ್ಲಿ ತೆಗೆದುಕೊಳ್ಳುವುದು.
ಆಕಾಶ ಮಾರ್ಗ ಸೀಮೆಯ ನಂತರ ಅಂತಾರಾಷ್ಟ್ರೀಯ ವಿಮಾನ ಸಂಸ್ಥೆಗಳು ತಮ್ಮ ಮಾರ್ಗಗಳನ್ನು ಬದಲಾಯಿಸಿದವು. ಇದು ಜಗತ್ತಿಗೆ ಸಂಕೇತ, ಭಾರತ ಏನೋ ದೊಡ್ಡದನ್ನು ಮಾಡಲಿದೆ. ಈ ಸೀಮೆಯ ಪ್ರಭಾವ ಏನೆಂದರೆ, ಭಾರತದ ಪಶ್ಚಿಮ ಪ್ರದೇಶಗಳಲ್ಲಿ ಅಜ್ಞಾತ ವಿಮಾನಗಳು ಅಕಸ್ಮಾತ್ತಾಗಿ ಪ್ರವೇಶಿಸಲಾರವು. ಇದರಿಂದ ಕಾರ್ಯಾಚರಣೆ ಸಮಯದಲ್ಲಿ ಪೂರ್ಣ ಭದ್ರತೆ ದೊರೆಯುತ್ತದೆ. ಅಮೆರಿಕದ ಗುಪ್ತಚರ ಎಚ್ಚರಿಕೆ ಪ್ರಕಾರ ಭಾರತ ತನ್ನ ಸೇನಾ ಚಲನೆಗಳನ್ನು ನಿರಂತರವಾಗಿ ಹೆಚ್ಚಿಸುತ್ತಿದೆ. ಟ್ಯಾಂಕ್ ಮತ್ತು ಕ್ಷಿಪಣಿ ಪಡೆಗಳನ್ನು ಮುಂದಕ್ಕೆ ಚಲಾಯಿಸುತ್ತಿದೆ. ಭಾರತ ಕೇವಲ ದಾಳಿ ಮಾಡುವುದಷ್ಟೇ ಅಲ್ಲ, ಗುರಿ ಪೂರ್ಣಗೊಳ್ಳುವವರೆಗೂ ಮುಂದುವರಿಸುತ್ತದೆ. ಅಮೆರಿಕದ ಉಪಗ್ರಹಗಳು ತೋರಿಸಿವೆ, ಭಾರತ ತನ್ನ ಸೇನಾ ಕೇಂದ್ರಗಳಿಂದ ಚಲಿಸುವ ಪ್ರಯೋಗ ವ್ಯವಸ್ಥೆಗಳನ್ನು ಸಕ್ರಿಯಗೊಳಿಸಿತು. ಈ ವ್ಯವಸ್ಥೆಗಳು ದಾಳಿ ಯೋಜನೆ ಅನುಷ್ಠಾನಕ್ಕೆ ಸಿದ್ಧವಾಗಿವೆ. ಭಾರತದ ಕೈಯಲ್ಲಿರುವ ಬ್ರಹ್ಮೋಸ್ ಕ್ಷಿಪಣಿ ಜಗತ್ತಿನ ಅತ್ಯಂತ ವೇಗದ ಕ್ರೂಜ್ ಕ್ಷಿಪಣಿಗಳಲ್ಲಿ ಒಂದು. ಇದು 300-400 ಕಿಲೋಮೀಟರ್ ಗುರಿಗಳನ್ನು ಕ್ಷಣಾರ್ಧದಲ್ಲಿ ನಾಶಪಡಿಸಬಲ್ಲದು. ಅದನ್ನು ಗಡಿ ಪ್ರದೇಶಗಳಿಗೆ ಕಳುಹಿಸುವುದು ಏನರ್ಥ? ಭಾರತ ಯಾವುದೇ ಆಳದ ಕೇಂದ್ರವನ್ನು ಗುರಿಯಾಗಿಸುವ ಸಿದ್ಧತೆಯಲ್ಲಿದೆ. ಇದು ಸಕ್ರಿಯವಾಗುತ್ತಿದ್ದಂತೆ ಶತ್ರು ರಾಷ್ಟ್ರದಲ್ಲಿ ಮೊದಲ ಪ್ರತಿಕ್ರಿಯೆ ಭಯವೇ. ಭಾರತದ ಟ್ಯಾಂಕ್ ಪಡೆಗಳ ಚಲನೆಯು ಬಹಳಷ್ಟು ಹೇಳುತ್ತದೆ. ಈ ಪಡೆಗಳನ್ನು ಗಡಿ ರಕ್ಷಣೆಗೆ ಮಾತ್ರ ಕಳುಹಿಸಿಲ್ಲ, ಅವು ಯೋಜನಾತ್ಮಕ ಚಲನೆಯ ಭಾಗ. ಭಾರತ ಮುಂದಕ್ಕೆ ಧಾವಿಸುವ ಸಾಮರ್ಥ್ಯ ಹೊಂದಿದೆ. ಇವು ಯಾವುದೇ ದಾಳಿ ಕಾರ್ಯಾಚರಣೆಗೆ ಮೂಲಸ್ತಂಭಗಳಾಗಿ ಕೆಲಸ ಮಾಡುತ್ತವೆ. ಇದರಿಂದ ಸ್ಪಷ್ಟ, ಭಾರತ ಕ್ಷಿಪಣಿ ದಾಳಿಯ ಮೇಲೆ ಮಾತ್ರ ಅವಲಂಬಿತವಲ್ಲ, ಭೂಮಿ ಮಟ್ಟದಲ್ಲೂ ಪಾಕಿಸ್ತಾನ ಕಲ್ಪಿಸಿಕೊಳ್ಳದ ಕಾರ್ಯಾಚರಣೆ ಮಾಡುತ್ತದೆ. ಭಾರತ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ತನ್ನ ರಾಜತಾಂತ್ರಿಕತೆಯನ್ನು ಬಲಪಡಿಸಿತು. ಹಲವು ರಾಷ್ಟ್ರಗಳಿಗೆ ಮುಂಚಿತವಾಗಿ ಹೇಳಿತು ಭಾರತ ಯಾವ ಸ್ಥಿತಿಗೆ ಪ್ರವೇಶಿಸಿದೆಯೆಂದು. ಈಗ ಭಾರತ ಯಾವ ಬಾಹ್ಯ ಒತ್ತಡಕ್ಕೂ ಬೊಗ್ಗದು. ಭಾರತ ಈ ಬಾರಿ ಪ್ರತಿ ಕ್ರಮದ ಬಗ್ಗೆ ಸ್ಪಷ್ಟವಾಗಿ ಹೇಳಿತು. ತನ್ನ ಮುಖ್ಯ ಆದ್ಯತೆ ರಾಷ್ಟ್ರ ಭದ್ರತೆ ಮಾತ್ರ. ಅದರಲ್ಲಿ ಯಾವ ರಾಜಿ ಇಲ್ಲ. ಜಗತ್ತಿನ ಬಹುತೇಕ ರಾಷ್ಟ್ರಗಳು ಮೌನವಾಗಿವೆ, ಏಕೆಂದರೆ ಅವರಿಗೆ ಅರ್ಥವಾಯಿತು, ಭಾರತ ಲಾಭಕ್ಕಾಗಿ ಅಲ್ಲ, ತನ್ನ ಅಸ್ತಿತ್ವವನ್ನು ರಕ್ಷಿಸಿಕೊಳ್ಳಲು ಕ್ರಮ ತೆಗೆದುಕೊಳ್ಳುತ್ತಿದೆ. ఢిల్లీ ಘಟನೆ ಭಾರತಕ್ಕೆ ಅಂತ ಒತ್ತಡ ನೀಡಿತು. ಅದು ಭಾರತದ ಶಾಂತಿ ಮತ್ತು ಸಾರ್ವಭೌಮತ್ವವನ್ನು ಸವಾಲು ಮಾಡುವ ಪ್ರತಿ ಅಪಾಯವನ್ನೂ ಒರೆಸಿ ಹಾಕುವ ನಿರ್ಧಾರಕ್ಕೆ ಒಡ್ಡಿತು. ಈ ಘಟನೆಯ ನಂತರದ ವಾತಾವರಣ ಭಾರತದ ಜನರನ್ನು ಒಗ್ಗೂಡಿಸಿತು. ಜನರು ಸರ್ಕಾರದ ನಿರ್ಧಾರಗಳೊಂದಿಗೆ ನಿಂತಿದ್ದಾರೆ. ಪ್ರತಿಯೊಬ್ಬರೂ ಹೇಳುತ್ತಿದ್ದಾರೆ, ಈಗ ಭಾರತ ಕಠಿಣ ಪ್ರತಿಕ್ರಿಯೆ ನೀಡಬೇಕು. ఢిల్లీ ಘಟನೆ ಭಾರತಕ್ಕೆ ಅಗತ್ಯ ಕಾರಣ ನೀಡಿತು. ಈ ಘಟನೆ ಯಾವ ಸ್ಫೋಟಕ್ಕಿಂತ ಹೆಚ್ಚಾಗಿ ಯುದ್ಧ ಘೋಷಣೆಯಾಯಿತು. ಭಾರತ ಆ ಘೋಷಣೆಯನ್ನು ಸ್ವೀಕರಿಸಿತು. ಭಾರತದ ಜನರು ಈಗ ಅದೇ ಬಯಸುತ್ತಿದ್ದಾರೆ. ಶತ್ರುವಿಗೆ ಅವನ ಭಾಷೆಯಲ್ಲೇ ಉತ್ತರ ನೀಡಬೇಕು. ಪ್ರಸ್ತುತ ಸ್ಥಿತಿಯಲ್ಲಿ ಭಾರತದ ಜನ ಮತ್ತು ಸರ್ಕಾರ ಒಂದೇ ಆಗಿ ನಿಂತಿದ್ದಾರೆ. ಈ ನಿರ್ಧಾರ ಅಂತಃಶಕ್ತಿಯಾಯಿತು. ಅದು ಭಾರತವನ್ನು ಸೇನಾ ಮಟ್ಟದಲ್ಲಿ ಪೂರ್ಣ ಸಕ್ರಿಯಗೊಳಿಸಿತು. ಪಶ್ಚಿಮ ಆಕಾಶ ಮಾರ್ಗವನ್ನು ಸೀಮಿತಗೊಳಿಸುವುದು ಭಾರತದ ಮಾಸ್ಟರ್ ಸ್ಟ್ರೋಕ್, ಏಕೆಂದರೆ ಅದು ಆಕಾಶ ದಾಳಿಗಳಲ್ಲಿ ಭಾರತಕ್ಕೆ ಅನುಕೂಲ ನೀಡುತ್ತದೆ. ಅದು ಯಾವುದೇ ದೊಡ್ಡ ಸೇನಾ ಅಭಿಯಾನಕ್ಕೆ ಅಗತ್ಯ. ಅಂತಾರಾಷ್ಟ್ರೀಯ ವಿಮಾನಗಳನ್ನು ಮಾರ್ಗ ಬದಲಿಸುವಂತೆ ಮಾಡುವುದು ಸ್ಥಿತಿಗತಿಗಳು ಎಷ್ಟು ತೀವ್ರವೆಂದು ಹೇಳುತ್ತದೆ. ಭಾರತ ಯಾವ ರೀತಿಯ ಆಕಾಶ ಅಭಿಯಾನ ಸಿದ್ಧತೆಯಲ್ಲಿದೆಯೆಂದು ಸ್ಪಷ್ಟ. ಇದು ಸಹ ಸ್ಪಷ್ಟ, ಭಾರತ ಯಾವ ಸಮಯದಲ್ಲಾದರೂ ಆಕಾಶ ದಾಳಿ ಆರಂಭಿಸಬಹುದು. ಈ ದಾಳಿಗಳು ಒಂದು ಅಥವಾ ಎರಡೂ ಅಲ್ಲ, ಒಂದರ ನಂತರ ಒಂದು ಸರಣಿಯಾಗಿ ಬರುತ್ತವೆ. ಭಾರತದ ಕೈಯಲ್ಲಿರುವ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಸಕ್ರಿಯ ಸ್ಥಿತಿಗೆ ತಂದಿದೆ. ಈ ಕ್ಷಿಪಣಿಗಳು ಕೆಲವೇ ಸೆಕೆಂಡುಗಳಲ್ಲಿ ಗುರಿಗೆ ಅಡ್ಡತುಕೊಳ್ಳಬಲ್ಲವು. ಇವುಗಳ ಮುಂದೆ ಯಾವ ರಾಷ್ಟ್ರದ ರಕ್ಷಣಾ ವ್ಯವಸ್ಥೆಯೂ ನಿಲ್ಲಲಾರದು. ಭಾರತದ ಕೈಯಲ್ಲಿ ಈ ಸಾಮರ್ಥ್ಯ ಈಗ ಪೂರ್ಣ ಸಿದ್ಧ ಸ್ಥಿತಿಯಲ್ಲಿದೆ. ಬಹಳಷ್ಟು ಬ್ರಹ್ಮೋಸ್ ಪಡೆಗಳು ತಮ್ಮ ಪ್ರಯೋಗ ಸ್ಥಾನಗಳಿಗೆ ತಲುಪಿವೆ. ಈಗ ಕೇವಲ ಆದೇಶಕ್ಕಾಗಿ ಕಾಯುತ್ತಿವೆ. ಅಮೆರಿಕದ ಉಪಗ್ರಹಗಳ ಸಂಕೇತವೂ ಇದೆ. ಭಾರತ ತನ್ನ ನೌಕಾಪಡೆಯನ್ನು ಪಶ್ಚಿಮ ತೀರಗಳಲ್ಲಿ ಮರುಸಜ್ಜುಗೊಳಿಸುತ್ತಿದೆ. ಈ ಮರುಸಜ್ಜು ತೋರಿಸುತ್ತದೆ ಭಾರತ ತೀರ ದಾಳಿ ಸಾಧ್ಯತೆಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡಿದೆ. ನೌಕಾಪಡೆಯ ಯುದ್ಧನೌಕೆಗಳ ಚಲನೆಗಳು ಸ್ಪಷ್ಟಪಡಿಸುತ್ತಿವೆ ಭಾರತ ಯಾವ ದಿಕ್ಕಿನಿಂದ ಬರುವ ಅಪಾಯಕ್ಕಾದರೂ ಪ್ರತಿಕ್ರಿಯಿಸಲು ಪೂರ್ಣ ಸಿದ್ಧವಾಗಿದೆ.
ಇಲ್ಲಿ ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ತೀರಾ ಕುಸಿದಿದೆ. ಅದು ಯಾವ ಯುದ್ಧವನ್ನು ಎದುರಿಸುವ ಸ್ಥಿತಿಯಲ್ಲಿಲ್ಲ. ಪಾಕಿಸ್ತಾನ ನಾಯಕತ್ವದಲ್ಲಿ ಅಂಥ ಸಾಮರ್ಥ್ಯವೂ ಉಳಿದಿಲ್ಲ. ತನ್ನ ಸೈನಿಕರಿಗೆ ಸಾಕಷ್ಟು ಸಂಪನ್ಮೂಲ ನೀಡಲು ಟರ್ಕಿಯಿಂದಲೂ ಯಾವ ಗಟ್ಟಿ ಸಹಾಯ ಬರುತ್ತಿಲ್ಲ. ಇವೆಲ್ಲ ಒಟ್ಟಿಗೆ ಸಂಕೇತ ನೀಡುತ್ತಿವೆ. ಭಾರತ ಈ ಬಾರಿ ರೂಪಿಸಿದ ಯೋಜನೆಯಲ್ಲಿ ಗೆಲುವು ಏಕೆಂದರೆ ಖಚಿತ. ಪಾಕಿಸ್ತಾನಕ್ಕೆ ಅದು ಪೂರ್ಣ ಅರಿವಾಗಿದೆ. ಭಾರತ ತನ್ನ ಮುಖ್ಯ ಸೇನಾ ಕೇಂದ್ರಗಳಲ್ಲಿ ಹೆಚ್ಚುವರಿ ಸೈನಿಕರು, ಆಯುಧಗಳು, ಆಕಾಶ ರಕ್ಷಣಾ ವ್ಯವಸ್ಥೆಗಳು ಮತ್ತು ಚಲಿಸುವ ರಾಡಾರ್ ಪಡೆಗಳನ್ನು ಇರಿಸಿತು. ಅಷ್ಟೇ ಅಲ್ಲದೆ ಭಾರತ ತನ್ನ ಡ್ರೋನ್ ಪಡೆಯನ್ನು ಪಶ್ಚಿಮ ಪ್ರದೇಶದಲ್ಲಿ ಸಕ್ರಿಯಗೊಳಿಸಿತು. ಈ ಡ್ರೋನ್ಗಳು ಮಿಷನ್ ಸ್ಥಿತಿಯಲ್ಲಿ ಕೆಲಸ ಮಾಡುತ್ತಿವೆ. ಅವುಗಳ ಮೂಲಕ ಶತ್ರು ಚಲನೆಗಳನ್ನು ನೈಜ ಸಮಯದಲ್ಲಿ ಗಮನಿಸುತ್ತಿದ್ದಾರೆ. ಜಗತ್ತಿನ ಮಾಧ್ಯಮಗಳಲ್ಲಿ ಈಗ ಒಂದೇ ಚರ್ಚೆ: ಭಾರತ ಯಾವಾಗ ಕ್ರಮ ಆರಂಭಿಸುತ್ತದೆ? ಜಗತ್ತು ಅಂಗೀಕರಿಸಿದೆ, ಕ್ರಮ ನಡೆಯುವುದು ಖಚಿತ. ಏಕೆಂದರೆ ಭಾರತ ಈಗ ಹಿಂದೆ ಸರಿಯುವ ಮಾರ್ಗವನ್ನೇ ಮುಚ್ಚಿತು. ఢిల్లీ ಘಟನೆ ಭಾರತಕ್ಕೆ ಕಾರಣ ನೀಡಿತು. ಅದು ಯಾವ ಸೇನಾ ಕ್ರಮಕ್ಕಾದರೂ ಸಾಕು. ಭಾರತದ ಮೌನ ಎಷ್ಟು ಹೆಚ್ಚಾದಷ್ಟು ಜಗತ್ತಿನ ಭಯವೂ ಅಷ್ಟೇ ಏರುತ್ತದೆ. ಏಕೆಂದರೆ ಭಾರತ ಯಾವಾಗಲೂ ಶಬ್ದವಿಲ್ಲದೆ ದಾಳಿ ಮಾಡುವ ಸಾಮರ್ಥ್ಯ ಹೊಂದಿದೆ. ಭಾರತದ ಈ ಕ್ರಮದ ಪ್ರಭಾವ ಕೇವಲ ಭೌಗೋಳಿಕ ಆಗಿ ಸೀಮಿತವಲ್ಲ. ಅದು ಅಂಥ ಮನೋಭಾವವನ್ನೇ ಕೊನೆಗಾಣಿಸುತ್ತದೆ. ಅದು ಯಾವಾಗಲೂ ಭಾರತವನ್ನು ಗುರಿಯಾಗಿಸುವ ಪ್ರಯತ್ನ ಮಾಡಿತು. ಭಾರತದ ಗುರಿ ಕೇವಲ ಉಗ್ರ ಕೇಂದ್ರಗಳನ್ನು ನಾಶಪಡಿಸುವುದಷ್ಟೇ ಅಲ್ಲ, ಭಾರತದ ಶಾಂತಿಯನ್ನು ದುರುಪಯೋಗಪಡಿಸಿಕೊಂಡ ಆ ರಾಷ್ಟ್ರಗಳಿಗೂ ಸಂದೇಶ ನೀಡುವುದು. ಈ ಸಂದೇಶ ನೇರವಾಗಿ ಪಾಕಿಸ್ತಾನ ಮತ್ತು ಟರ್ಕಿಗೆ. ಭಾರತ ಇನ್ನೂ ಯಾವ ಕುಮ್ಮಕ್ಕೂ ಸಹಿಸದು. ಇದು ಅಂಥ ಭಾರತ. ಅದು ಜಗತ್ತಿಗೆ ಹಿಂದೆಯೇ ತೋರಿಸಿದೆ. ಸಮಯ ಬಂದಾಗ ಭಾರತ ಯಾವ ಮಿತಿಗಾದರೂ ಹೋಗುತ್ತದೆ. ಸರ್ಜಿಕಲ್ ಸ್ಟ್ರೈಕ್ ಮತ್ತು ಆಕಾಶ ದಾಳಿ ಅದಕ್ಕೆ ಉದಾಹರಣೆಗಳು. ಆದರೆ ಈ ಬಾರಿ ಕ್ರಮ ಅವೆರಡಕ್ಕಿಂತ ಹಲವು ಪಟ್ಟು ದೊಡ್ಡದಾಗಿರುತ್ತದೆ. ಈಗ ಭಾರತ ತನ್ನ ಸೇನೆಗಳನ್ನು ಅತ್ಯಧಿಕ ಎಚ್ಚರಿಕೆಯಲ್ಲಿ ಇರಿಸಿತು. ಇದರ ಅರ್ಥ ಭಾರತ ಕೊನೆಯ ಕ್ಷಣಗಳ ಲೆಕ್ಕಾಚಾರ ಆರಂಭಿಸಿತು. ಸ್ನೇಹಿತರೆ, ಇಂಥ ಸತ್ಯಗಳು ಭಾರತದ ಪ್ರತಿ ಮನೆಗೂ ತಲುಪಬೇಕೆಂದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.